ಸರಜಿ, ಲೇ ಸರಜಿ, ಲೇ ಸರಜಿ. ಓ ಅಪ್ಪದಿ, ನಾನೇ ನಿಮ್ಮ ಅಂತಕ್ಕೆ ಬರೋಣ ಅಂತ ಅನ್ಕೊಂಡಿದ್ದೆ. ಅಷ್ಟಾಗಿ ನೀನೇನು ಬಂದ್ಬಿಟ್ಟ. ಬಾಬಾ, ನಾನು ಎಪ್ಪಿಗೆ ಮುಜ್ಜಿಗೆ ಬೇಕಿತ್ತು, ಇರಲಿಲ್ಲ ಮನೆಯಾಗೆ, ಅದಕ್ಕೆ ಇಸ್ಕೊಂಬಿಟ್ಟು ಬರೋಣ ಅಂತ ಅನ್ಕೊಂಡೆ. ಹೌದೇ, ಇತ್ತು ಮನೆಗೆ ಮೊಸರಿತ್ತು, ಕೊಡ್ತಿದ್ದೆ. ಏನೋ ವಿಷಯ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದು ನಿನಗೆ. ಏನು ವಿಷಯ ಹೇಳ್ಬೇಕಿತ್ತೆ? ನಮ್ಮ ಪಕ್ಕದೂರಾಗೆ ಒಬ್ಬ ಯಪ್ಪ ಪೂಜಾರಿ ಅವನಿ. ಆ ಯಪ್ಪ ದೇವ್ರಾಣೆಗೂನು ಏನು ಹೇಳು ಅನ್ಕೊಂಡು ಏನಾದ್ರೂ ಅದೇ ಆಯ್ತದಂತೆ. ನಿಂಬೆಹಣ್ಣು ಹೇಳಿ ಮಂತ್ರಿಸ್ ಕೊಟ್ಬಿಟ್ಟ ಅಂತಂದರೆ ಎಲ್ಲ ಒಳ್ಳೇದಾಯ್ತದಂತೆ ಕಣಿ. ನೋಡಿ ಇವಾಗ ಮಹಾದನ್ನುವೆ ಅಚ್ಚು ಮದುವೆಗೂ ಅಷ್ಟೇ ನೀನಿಯ ಮಂತ್ರಿಸ್ ಕೊಟ್ಟಿದ್ನಂತೆ. ನೋಡ್ದ ಹೆಂಗೋ ಮದುವೆನೇ ಸೆಟ್ ಆಯ್ತಾ? ಏನು ಮದುವೆ ಸೆಟ್ ಆಯ್ತಾ? ಇನ್ನು ಜಾತಕ ಏನೋ ಸರಿ ಇಲ್ಲ ಅಂತ ಹೇಳ್ತಾ ಇದ್ರು. ಯಾರು ಹೇಳಿದ್ದು ಜಾತಕ ಸರಿ ಇಲ್ಲ ಅಂತ ಹೇಳ್ಬಿಟ್ಟು? ಪೂರ ಐತ್ರೆ ನೀನಿಯ ಜಾತಕ ಬೋ ಸಂದಕ್ ಬಂದೈತೆ. ಇಂಥ ಜಾತಕ ನಾನು ಎಲ್ಲೂ ನೋಡೇ ಇಲ್ಲ. ಬಂಗಾರದಂಗ ಈ ಜಾತಕ 100 ಕಾಲ ಸುಖವಾಗಿ ಬಾಳ್ತಾರೆ. ಸುಮ್ಕೇನಿಯ ಮದುವೆ ಮಾಡ್ಬಿಡಿ ಅಂತ ಹೇಳ್ಬಿಟ್ಟು ಹೇಳಿರೋದು ನೋಡು. ಹೌದಾ? ಪುರೈತ್ರೆ ಹೇಳಿದ್ರಂಗಂತ? ಮತ್ತೆ ಪುರೈತ್ರೆ ಹೇಳಿದ್ದು. ಪಾರಕ್ಕ ಮದುವೆ ಜಾತಕ ಪಾತಕ ಎಲ್ಲ ತೋರ್ಸೋದಕ್ಕಿಂತ ಮುಂಚೆ ಅದೇ ಪಕ್ಕದೂರಾಗಿರೋ ಅವರಲ್ಲ ಆ ಸ್ವಾಮಿಯರ್ ತಕ್ಕ ಹೋಗ್ಬಿಟ್ಟು 2 ನಿಂಬೆಹಣ್ಣು ಮಂತ್ರಿಸ್ಕೊ ಬಂದ್ಬಿಟ್ಟು ಜ್ಯೂಸ್ ಮಾಡ್ಕೊಂಡು ಕುಡ್ದಿದ್ರಂತೆ. ಮನೆಯಾಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು. ನೋಡ್ದೇನು ಸರಜಿ, ಎಲ್ಲ ಹೆಂಗೆ ಒಳ್ಳೇದಾಗ್ಬಿಡ್ತು. ಪಟ ಪಟ ಅಂತ ಮದುವೆ ಫಿಕ್ಸ್ ಆಗ್ಬಿಡ್ತು. ಎಲ್ಲ ಆಯಿತು. ಮನೆ ತಕೊಂಡ, ಜಮೀನು ತಕೊಂಡ, ಎಲ್ಲ ತಕೊಂಡ, ಭಾಳ ಒಳ್ಳೇದಾಗೋಗ್ಬಿಟ್ಟೈತೆ. ನಾನು ಅದಕ್ಕೆ ನೀನಿಯ ಪಾಪ ನಿನ್ನ ಮಗಳು ನೀನು ಗುಳಾಡ್ತಿದ್ದೀರಲ್ಲ, ಅದಕ್ಕೆ ಒಂದು ಕಿತ ಯಪ್ಪನ್ ತಕ್ಕ ಹೋಗಿ ಬಂದ್ಬಿಟ್ರೆ ಎಲ್ಲ ಒಳ್ಳೇದಾಯ್ತದೇನೋ, ಹೋಗ್ಬಿಟ್ಟು ಬರೋಣಿ ಅಂತ ಹೇಳ್ಬಿಟ್ಟು ನಾನು ಅನ್ಕೋತಾ ಇದ್ದೆ. ನಾನು ಸ್ವಾಮೀಜಿಗೆ ತರಾತರಿಯಾಗಿ ಹೇಳಿದ್ನಲ್ಲ, ಆದರೂ ಹೆಂಗೆ ಮೋಸ ಮಾಡ್ಬಿಟ್ಟ ಅಂದರೆ ಈ ಅಪ್ಪ ನಿಂಬೆಹಣ್ಣು ಮಂತ್ರಿಸ್ ಕೊಟ್ಟೋದಕ್ಕೆ ಹಂಗೆ ಒಳ್ಳೇದಾಗಿರೋದ? ನನಗೇನು ಅರ್ಥನೇ ಆಯ್ತಿಲ್ವಲ್ಲ. ಅಂತೂ ಅವರಿಬ್ಬರು ಮದುವೆ ಆಗೋದಂತೂ ಕನ್ಫರ್ಮ್ ಆಯಿತು, ಫಿಕ್ಸ್ ಆಯಿತು. ಬೇರೆ ಏನು ದಾರಿನೂ ನನಗಿಲ್ಲ. ಏನು ಮಾಡಾನಿ? ನನ್ನ ಹಣೆ ಬರಹನೇ ಸರಿಯಿಲ್ಲ. ಇದೊಂದು ಕಿತ ಟ್ರೈ ಮಾಡಿಬಿಟ್ರೆ ಪುದಕ ಯಾರಕ್ಕ ನನ್ನನ್ನು ಕರ್ಕೊಂಡು ಹೋಗಕ್ಕ. ನಮಗೂ ಒಳ್ಳೇದಾಗ್ಲಿ ಕಣಕ್ಕ. ನಮಗೂ ಮನೆಯಾಗ ಎಲ್ಲನೂ ಸಮಸ್ಯೆನಿಯ, ಕುಂತ್ರು ಸಮಸ್ಯೆ, ನಿಂತರು ಸಮಸ್ಯೆ, ಎಲ್ಲ ಸಮಸ್ಯೆನಿಯ. ಎಲ್ಲ ಒಳ್ಳೇದಾಗ್ಬಿಟ್ರೆ ಅಷ್ಟೇ ಸಾಕು ಕಣಕ್ಕ. ಕಣಿ, ಕರ್ಕೊಂಡೋಗಿ ನಾವು ಬತ್ತೀವಿ ಯಾರು ಅಂತ ಹೇಳ್ಬಿಟ್ಟು. ಆದರೆ ನಿನ್ನ ಮಗಳನ್ನ ಮಾತ್ರ ಕರ್ಕೊಬರ್ಬೇಡ ಕಣವ. ನಿನ್ನ ಮಗಳನ್ನ ಕರ್ಕೊಬಂದ್ಬಿಟ್ರೆ ಅಲ್ಲಿ ನಡೆಯೋದು ಎಲ್ಲನೂ ಒಳ್ಳೆ ಲೈವ್ ಟೆಲಿಕಾಸ್ಟ್ ಮಾಡ್ಬಿಡ್ತಾಳೆ ಬಂದ್ಬಿಟ್ಟು ಆಮೇಕಿಂದ ಒಳ್ಳಿಗೆ. ಇಲ್ಲ ಇಲ್ಲ, ನನ್ನ ಮಗಳನ್ನ ಅವ್ರ ಅಜ್ಜಿತಾಗೆ ಬಿಟ್ಬಿಟ್ಟು ಬರ್ತೀನಿ. ಸರ್ ನಾ ರೆಡಿ ಆಗ್ರಿ ನೀವು. ನಾನು ರೆಡಿ ಆಗ್ತೀನಿ. ಕೈ ತೊಳ್ಕೊಂಡು ಕೈಕಾಲು ಮುಖ ತೊಳ್ಕೊಂಡು ಬೆಳಿಗ್ಗೆನೆ ಸ್ನಾನ ಮಾಡಿದ್ದೆ. ಬರ್ತೀನಿ. ನೀವು ಸ್ನಾನ ಮಾಡ್ಬಿಟ್ಟು ರೆಡಿಯಾಗಿ. ಸರಿ ಕಣಕ್ಕ, ಆಯಿತು. ಮಗಳೇ, ಏನು ಕೇಳೋದು ಬೇಡ. ನನ್ನ ಗಂಡ ಹಿಂಗೆ ಮುನಿಸ್ಕೊಂಡು ಬಿಟ್ಬಿಟ್ಟು ಹೋಗ್ಬಿಟ್ಟವನೇ. ನನ್ನ ಗಂಡ ಹಿಂಗೆ ನನ್ನ ಜೊತೆ ಸಂದಕಿರಂಗೆ ಮಾಡು ಅಂತ ಹೇಳ್ಬಿಟ್ಟು ಅದೊಂದು ಕೇಳ್ಕೊಬಿಟ್ರೆ ಸಾಕು ನೋಡು. ಬೇರೆ ಇನ್ನು ಎಂಥದೂ ಬೇಕಿಲ್ಲ. ಅಮ್ಮ, ನನ್ನ ಗಂಡ ಏನು ಮಾಡಿದ್ರು ನಂತಕ್ಕೇನು ಬರೋಕ್ಕಿಲ್ಲ. ಸುಮ್ಕೇನಿಯ ನಾನು ಭ್ರಮೆನಾಗೆ ಬರಲಿ ಅಂತ ಅನ್ಕೋಬೇಕು ಅಷ್ಟೇ ನಿನಗೆ. ಅಯ್ಯೋ ಬರೋಕ್ಕಿಲ್ಲ ಅನ್ನಿಸೋದೆ ಕಣಮ್ಮ. ಆದರೂ ಒಂದು ಕಿತ ಅವ್ರೇನೋ ಎಲ್ಲ ಹೇಳಿದೆಲ್ಲ ಒಳ್ಳೇದಾಯ್ತದೆ ಅಂತ ಹೇಳ್ತಾವ್ರಲ್ಲ. ಸರಿ ತಕ್ಕ ಹಂಗಾರೆ ಹೋಗ್ಬಿಟ್ಟು ಬರೋನಿ. ಸರಿ ಹೋಗು, ಪಟಪಟ ಅಂತ ಹೇಳ್ಬಿಟ್ಟು ನೀರು ಕಾದವೆ, ಸ್ನಾನ ಮಾಡಿಬಿಟ್ಟು ಪಟಪಟ ಅಂತ ಬಾ ಹೋಗು. ಅಲ್ಲ, ಪುರೋಹಿತವ್ರಿಗೆ ಅಷ್ಟೆಲ್ಲ ಹೇಳಿ ಬಂದ್ರು ಅದು ಹೆಂಗೆ ಮಹಾದನು ಹಚ್ಚೋದು ಮದುವೆ ಫಿಕ್ಸ್ ಮಾಡಿಬಿಟ್ರು ಅಂತ. ಅವ್ರಿಗಿನ್ನ ಸಂದಕ್ಕೆ ಬಾಳಬೇಕು. ನಾನು ಕೇಳೋದೇ ಅಷ್ಟು. ಆ ಮಂತ್ರ ಅಲ್ತಕ್ಕೆ ಹೋದ್ರೂ ಕೇಳೋದೇ ಅಷ್ಟು. ನಾನಂತೂ ಸಂದಾಗ ಜೀವನ ಮಾಡಬೇಕು ಅಂತ ನೀನು ಕೇಳ್ತೀನಿ. ಅಯ್ಯೋ ಭಗವಂತ, ನನ್ನ ಮಗಳು ಜೀವನನ ಏನೋ ಒಂದು ದಾರಿಗೆ ತಂದುಬಿಟ್ರೆ ಅಷ್ಟೇ ಸಾಕು ಕಣಪ್ಪ. ಬೇರೆ ಇನ್ನೇನು ನಿನ್ನ ಕೇಳೋದಿಲ್ಲ ಕಣಪ್ಪ. ಶಿವನೇ ಸ್ವಾಮಿರೇನೋ ಧ್ಯಾನ ಮಾಡ್ತಾವ್ರೆ ಅಂತ ಅನ್ನಿಸ್ತದೆ ನೋಡು. ಕುಂತ್ಕೊಂಡು ಧ್ಯಾನ ಮಾಡ್ತಾವ್ರೆ. ಓಂ ರಾಮ್ ರೀಂ ರಾಮ್ ರೋಂ ರಾಮ್ ರೀಂ ಓಂ ನಮಃ ಓಂ ಶ್ರಾಯ ಓಂ ಶ್ರಾಯ ಓಂ ಶ್ರಾಯ ಓಂ ಶ್ರೋಪಾಯ ನಮಃ. ನಮಸ್ಕಾರ ಸ್ವಾಮಿರೇ, ನಮಸ್ಕಾರ. ಯಾರದು? ಕೂತ್ಕೊಳ್ಳಿ ಸ್ವಾಮಿರೇ. ನಿಮ್ಮ ಬಗ್ಗೆ ನಾವು ಭಾಳ ಕೇಳ್ಬಿಟ್ಟಿದ್ದೀವಿ ಸ್ವಾಮಿರೇ. ನೀವೇನೋ ನಿಂಬೆಹಣ್ಣು ಮಂತ್ರಿಸ್ಬಿಟ್ಟು ಕೊಟ್ಬಿಟ್ರೆ ಸಾಕಂತೆ ಎಲ್ಲ ಒಳ್ಳೇದಾಯ್ತದೆ ಅಂತ ಹೇಳ್ಬಿಟ್ಟು ನಮ್ಮ ಊರಾಗ ಎಲ್ಲನೂ ಮಾತಾಡ್ತಾವ್ರೆ ಸ್ವಾಮಿರೇ. ಅಯ್ಯೋ, ನಾವು ಅದಕ್ಕೆ ನೋಡಿ ಈ ಹುಡುಗಿ ರಚನಾ ಅಂತ ಹೇಳ್ಬಿಟ್ಟು ಭಾಳ ಕಷ್ಟದಾಗೈತೆ ಸ್ವಾಮಿರೇ. ಭಾಳ ಅಂದರೆ ಭಾಳ ಕಷ್ಟ. ಜೀವನ ಹೀನಾಯ ಪರಿಸ್ಥಿತಿಗೆ ಬಂದ್ಬಿಟ್ಟೈತೆ ಸ್ವಾಮಿರೇ. ಅದಕ್ಕೆ ಇವಳು ಜೀವನ ಇವಳ್ದೊಂದು ಚೂರಾದರೂ ಸೊರೋಗಂಗೆ ಏನಾರ ಒಂದು ಮಂತ್ರ ಮಾಡಿಕೊಟ್ಬಿಟ್ರೆ ಅಷ್ಟೇ ಸಾಕು. ಏನು ಬಲಕ್ ನೀನು ಮಾಡಿರೋ ಕರ್ಮ ಫಲನೇ ನೀನು ಅನುಭವಿಸ್ತಾ ಇದೆಯಾ? ನಿಂದೇನು ಕಷ್ಟ ಅಂತ ಹೇಳ್ಬಿಟ್ಟು ಹೇಳು. ಏನು ಅಂತ ಹೇಳಿ ಸ್ವಾಮಿರೇ, ನಾನು ಏನು ಕೈ ಹಾಕಿದ್ರು ಏನೂ ಒಳ್ಳೇದಾಗಕ್ಕಿಲ್ಲ. ಎಲ್ಲ ಹಾಳಾಗೋಯ್ತದೆ. ನನ್ನ ಗಂಡನು ನನ್ನ ಮನೆ ಬಿಟ್ಬಿಟ್ಟು ಕಳಿಸ್ಬಿಟ್ಟ. ನಾನು ಇಷ್ಟಪಟ್ಟವ್ರು ಯಾರೂ ಸಿಗೋದಿಲ್ಲ. ನನ್ನ ಜೀವನನು ನರ್ಕ ಆಗೋಗ್ಬಿಟ್ಟೈತೆ. ಏನು ಮಾಡಬೇಕು ಅಂತ ನನಗೆ ಗೊತ್ತಾಯ್ತಿಲ್ಲ. ನನ್ನ ಗಂಡನು ನನ್ನಿಂದ ದೂರ ಆಗೋಗ್ಬಿಟ್ಟ. ಇವಾಗ ನಮ್ಮ ಅಪ್ಪನೂ ನನ್ನಿಂದ ದೂರ ಕಳಿಸ್ತೈತೆ. ಇನ್ನಿರಲೇಬೇಡ ನೀನು ಹೋಗು ಅಂತ ಹೇಳ್ತೈತೆ. ಅದಕ್ಕೆ ಹೆಂಗಾರ ಮಾಡಿಬಿಟ್ಟು ನಾನು ನನ್ನ ಜೀವನ ಸರೋಗ್ಬಿಡ್ಬೇಕು. ನಾನು ಕಷ್ಟಪಡ್ತಾ ಇವ್ನಿ ಜೀವನ ಸರಿ ಮಾಡ್ಕೊಳಕ್ಕೆ. ಏನೋ ಎಲ್ಲ ಒಳ್ಳೇದಾಗ್ಬಿಟ್ರೆ ಅಷ್ಟೇ ನಿನಗೆ ಸಾಕು. ನನಗೆ ಇನ್ನೇನೂ ಬೇಕಿಲ್ಲ.
ನೀನು ಜಾಸ್ತಿ ಕರ್ಮಫಲ ಮಾಡಿದ್ಯಮ್ಮ, ಅದಕ್ಕೆ ಕರ್ಮ ಅನುಭವಿಸ್ತಾ ಇದೀಯಾ. ಏನೂ ಮಾಡೋಕ್ಕಾಗಲ್ಲ. ಆದರೆ ಎಲ್ರಿಗೂ ಕಷ್ಟ ಅಂತ ಮುಗಿದ್ಮೇಲೆ ಸುಖ ಬರಲೇಬೇಕಲ್ವಾ. ಎಲ್ಲ ಒಳ್ಳೇದೇ ಆಗ್ತೈತೆ ನೋಡು. ಆ ದೇವ್ರನ್ನ ನಂಬಬೇಕು ನೀನು, ಸರಿನಾ? ಆ ದೇವ್ರನ್ನ ನಂಬಿ ಆ ದೇವ್ರಿಗೆ ನಮಸ್ಕಾರ ಮಾಡಿ ನೀನೇ ಗತಿ ಕಣಪ್ಪ, ನೀನೇ ಕಣಪ್ಪ ಎಲ್ಲನೂ ಅಂತ ಹೇಳ್ಬಿಟ್ಟು ಕೈ ಮುಗಿಬೇಕು. ಅವಾಗೇನೇನೆ ಎಲ್ಲನೂ ಒಳ್ಳೇದಾಗೋದು. ಪ್ರತಿದಿನ ಒಂದು 21 ದಿನ ಅರಳಿ ಮರಕ್ಕೆಲ್ಲ ಪೂಜೆ ಮಾಡಿ, ಹಾಗೇನೆ ಮಾಂಸಾಹಾರ ಎಲ್ಲ ತ್ಯಜಿಸ್ಬಿಟ್ಟು, ಪೂಜೆ ವ್ರತ ಮುಗಿಯೋ ತನಕನೂ ತ್ಯಜಿಸ್ಬಿಟ್ಟು ಆರಾಮಾಗಿ ಪೂಜೆ ಮಾಡ್ಕೊಂಡು ದೇವರೇ ನೀನೇ ಕಾಪಾಡಪ್ಪ ಅಂತ ಹೇಳ್ಬಿಟ್ಟು ಎಲ್ಲ ಬೇಡ್ಕೊಳ್ರಿ. ಎಲ್ಲ ಒಳ್ಳೇದಾಗ್ತೈತೆ. ನಾನು ಈ ನಿಂಬೆಹಣ್ಣ ನಿಮಗೆ ಮಂತ್ರಿಸ್ಕೊಟ್ಟಿರ್ತೀನಿ. ಈ ನಿಂಬೆಹಣ್ಣು ಈ ನಿಂಬೆಹಣ್ಣ ಎಲ್ಲರನ್ನೂ, ಮನೆಗಿರೋರೆಲ್ಲನೂ ಎಲ್ಲರಿಗೂ ಒಳ್ಳೇದಾಗಬೇಕು ಅಂದರೆ ನಿಮ್ಮ ಮನೆಗೆ ಎಷ್ಟು ಜನ ಇದ್ದೀರೋ ಅಷ್ಟು ಜನನು ಪಾನಕ ಮಾಡ್ಕೊಂಡು ಹೊಟ್ಟೆ ಕುಡೀರಿ. ಎಲ್ಲನೂ ಸರಿ ಹೋಗ್ತೈತೆ. ಸ್ವಾಮಿಯರೇ, ಇದರಿಂದ ನನ್ನ ಗಂಡ ವಾಪಸ್ ಬರ್ತಾನೆ ತಾನೇ ಮನೆಗೆ? ಅಲ್ಲ, ನನ್ನ ಗಂಡ ನನ್ನನ್ನು ಒಪ್ಕೋತಾನೆ ತಾನೇ? ಇಲ್ಲಾಂದ್ರೆ ನನ್ನ ಜೀವನ ಸರೋಗ್ಬಿಟ್ರು ಸಾಕು, ಇನ್ನೇನೂ ಬೇಕಿಲ್ಲ ನನಗೆ. ಹ್ಞೂ ಸ್ವಾಮಿಯರೇ, ಇವಳಿಗಿನ್ನೇನೂ ಬೇಕಿಲ್ಲ. ಅವಳ ಜೀವನ ಒಂಚೂರು ಸರಿ ಹೋಗ್ಬಿಟ್ರೆ ಅಷ್ಟೇ ಸಾಕು. ಅದೇ ನೀವು ಸುಮಾರು ನಮ್ಮ ಊರಾಗೆಲ್ಲ ಮಾಡ್ಕೊಟ್ಟಿದ್ದೀರಲ್ಲ, ಗಂಡ ಹೆಂಡತಿ ಜಗಳ ಆಡಿದ್ರೆ ಎಲ್ಲರೂ ಒಂದು ಮಾಡಿದ್ದೀರಾ, ಹಂಗೆ ನೀವು ಆ ಮದುವೆಗಳನ್ನೆಲ್ಲನೂ ಮಾಡಿಸ್ಕೊಟ್ಟಿದ್ದೀರಾ. ಪಾಪ ಇವಳ ಜೀವನ ನರ್ಕನೇ ಹೋಗ್ಬಿಟ್ಟೈತೆ. ಅದಕ್ಕೆ ನಿಮ್ಮ ವಿಷಯ ಕೇಳಿದ ತಕ್ಷಣ ನೀನು ಕರ್ಕೊಂಡು ನಾನು ಓಡೋಡಿ ಬಂದ್ಬಿಟ್ಟೆ ಇಲ್ಗೇನೆಯ. ಹೆಂಗೋ ಬಿಡು, ನೀವೆಲ್ಲ ನೋಡ್ಕೊತೀರಾ, ನಿಮ್ಮ ಆಶೀರ್ವಾದ ತಗೊಂಡು ಹೋಗನಿ ಅಂತ ಹೇಳ್ಬಿಟ್ಟು ನೀವೇ ಒಂದು ದಾರಿ ತೋರಿಸ್ಕೊಟ್ಬಿಡಿ ಪಾಪ ಹೆಣ್ಮಗ. ಸರಿ ಆಯಿತು, ನನ್ನ ಕೈಲಾದ್ರು ನಾನು ಮಾಡ್ತೀನಿ. ನೋಡಿ, ಈ ನಿಂಬೆಹಣ್ಣ ಮಂತ್ರಿಸ್ಬಿಟ್ಟು ಕೊಡ್ತೀನಿ. ಹೇಳಿದ್ನಲ್ಲ, ನಿಮ್ಮ ಮನೆಗಿರೋರೆಲ್ಲನೂ ಜ್ಯೂಸ್ ಮಾಡ್ಕೊಂಡು ಕುಡೀರಿ, ಎಲ್ಲ ಒಳ್ಳೇದಾಗ್ತದೆ. ಹಂಗೆ ಹೇಳ್ದಂಗೆ 21 ದಿನ ಅರಳಿ ಮರಕ್ಕೆ, ಬೇವಿನ ಮರ ಇದ್ದಲ್ಲ ಅಶ್ವತ್ಥ ಕಟ್ಟೆಗೆ ಪೂಜೆ ಮಾಡಬೇಕು, ಸರಿನಾ? ಆಯ್ತು ಆಯ್ತು ಸ್ವಾಮಿಯರೇ, ಮಾಡ್ತೀನಿ, ತಪ್ಪದಂಗೆ ಮಾಡ್ತೀನಿ. ಹ್ಞೂ ಸ್ವಾಮಿಯರೇ, ನನ್ನ ಮಗಳಿಗೆ ಒಳ್ಳೇದಾಗ್ಬಿಟ್ರೆ ಅಷ್ಟೇ ಸಾಕು. ಬೇಕಾದ್ರೆ ನಾನು ಮಾಡ್ತೀನಿ. ನಮ್ಮ ಮನೆಗೊಂದು ಒಳ್ಳೇದಾಗ್ಬಿಟ್ರೆ ಸಾಕು. ಯಾಕೋ ಎಲ್ಲ ಕೆಟ್ಟಗಳಿಗೆಗಳು ಕೆಟ್ಟದೇ ನಡೀತಾವೆ. ಇಲ್ಲ ಕಣಮ್ಮ, ಒಂದೊಂದ್ಸಲ ಹಂಗೇನೆ ಕೆಟ್ಟಗಳಿಗೆ ನಡಿಬೇಕಾದ್ರೆ ಏನು ಮಾಡಿದ್ರು ಎಲ್ಲ ಕೆಟ್ಟದೇನೆ ಆಗ್ತಾ ಇರ್ತೈತೆ. ಒಳ್ಳೆಗಳಿಗೆ ನಡಿಬೇಕಾದ್ರೆ ಇವು ಕೆಟ್ಟದ್ದು ಮಾಡಿದ್ರು ಒಳ್ಳೇದಾಗ್ತಾ ಇರ್ತೈತೆ. ಏನೂ ಮಾಡೋಕ್ಕಾಗಲ್ಲ, ಎಲ್ಲ ನಮ್ಮ ಹಣೆ ಬರಹುಗಳಲ್ವಾ. ಸರಿ, ನಾನು ಈ ನಿಂಬೆಹಣ್ಣ ಮಂತ್ರಿಸ್ಕೊಡ್ತೀನಿ ಅಂದಲ್ಲ, ಮಂತ್ರಿಸ್ಕೊಡ್ತೀನಿ ರೀ. ಇವ್ರು ನಂಬ್ರಿ, ಸಖತ್ ಒಳ್ಳೇದಾಗೈತೆ ಎಲ್ಲ ಕಡೆನೂ. ಎಲ್ಲರೂ ಬರೀ ಹೊಗಳಿ ಹಂಗೆ ಮಾತಾಡ್ತಾವ್ರೆ. ನಿನ್ನ ಮಗಳಿಗೆ ನೋಡ್ತಾ ಇರು, ಎಲ್ಲ ಒಳ್ಳೇದಾಯ್ತದೆ. ಬೇಕಾದ್ರೆ ನಿನ್ನ ಒಳಿಗನೇನಿಯ ಹುಡಿಕೊಂಡೆ ಬಂದ್ಬಿಡ್ತಾನೆ, ಬೇಕಾದ್ರೆ ಕರ್ಕೊಂಡು ಹೋಗಿ ಅಂಥ ಮಂತ್ರ ಶಕ್ತಿ ಐತೆ ಗೊತ್ತೇನು? ಏನಪ್ಪದಿ, ಅಷ್ಟೇ ಸಾಕು ನನಗೆ. ಎಲ್ಲ ಒಳ್ಳೇದಾಗ್ಬಿಟ್ರೆ ಇನ್ನು ಅದಕ್ಕಿನ್ನೂ ಇನ್ನೇನು ಬೇಕು ಹೇಳು? ನಾನು ನಮ್ಮ ಅಣ್ಣ ಒಂದಾಗಬೇಕು, ನಾನು ನಮ್ಮ ಅಣ್ಣನ ಮನೆಗೆ ಹೋಗ್ಬೇಕು, ನನ್ನ ಮಗಳೂ ಅವ್ರ ಮನೆಗೆ ಇರಬೇಕು. ಅಷ್ಟೆಲ್ಲ ಆಗ್ಬಿಟ್ರೆ ನನಗಿನ್ನೇನು ಬೇಕಾಗಿಲ್ಲ. ನನಗೇನಂತೆ ನನ್ನ ಜೀವನ ಸರಿದ್ರೆ ಸಾಕು. ಆ ಯೊಚ್ಚುಗಿನ್ನ ಚೆನ್ನಾಗಿರಬೇಕು. ನಿಂಬೆಹಣ್ಣು ಪಾನಕನ ಒಂದು ನಿಂಬೆಹಣ್ಣು ಫುಲ್ ನಾನೇ ಹಾಕ್ಕೊಂಡು ಕುಡಿದ್ಬಿಡ್ತೀನಿ. ಆ ಯೊಚ್ಚು ಮಹಾಗಿನ್ನ ಒಂದು ಲೆವೆಲ್ಲಾಗಿರ್ಬೇಕು ನಾನು, ಅಷ್ಟೇನೆ. ಅಷ್ಟು ಬಿಟ್ಟರೆ ಬೇರೆ ಏನೂ ಬೇಕಿಲ್ಲ ನನಗಂತೂ. ನನ್ನೇನೇನು ಆಡ್ಕೊಂಡು ನುಗ್ತಾವ್ರಲ್ವ, ಅವ್ರಿಗೆಲ್ಲ ಸರಿಯಾಗಿ ಮಾಡ್ತೀನಿ ನಾನು. ತಗೊಳ್ರಮ್ಮ, ನಾನು ಎಲ್ಲ ಮಂತ್ರನೂ ಮಾಡಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ನಿಮ್ಗೆ ಒಳ್ಳೇದಾಗಲಿ ಅಂತ ಕೊಡ್ತಾಯಿದ್ದೀನಿ. ಆ ದೇವ್ರು ನಿಮಗೆ ಒಳ್ಳೇದು ಮಾಡೇ ಮಾಡ್ತಾನೆ. ದೇವ್ರನ್ನ ನಂಬಿ, ನೀವು ಬೇರೆ ಯಾರನ್ನ ನಂಬಲಿಲ್ಲ ಅಂತಂದ್ರೂ ನೀವು ದೇವ್ರನ್ನ ನಂಬಿ, ಎಲ್ಲ ಒಳ್ಳೇದಾಗುತ್ತೆ. ಆಯ್ತು ಸ್ವಾಮಿಯರೇ, ಹಂಗೇನಿಯ ನನ್ನ ಮಗಳು ಒಬ್ಳವಳೆ. ನನ್ನ ಮಗಳು ನನಗೆ ಎಂಥ ಕಾಟ ಕೊಡ್ತಾಳೆ ಅಂದರೆ, ಊರಾಗಿರೋರ್ತಾಗೆಲ್ಲ ಉಗಿಸ್ಕೊಳ್ಳೋದು ಇದೇ ಆಗೋಗ್ಬಿಟ್ಟೈತೆ ನನ್ನ ಬಾಳು. ಏನು ಹೇಳಿದ್ರು ಎಲ್ಲ ಫಿಲ್ಟ್ರಲ್ಲಿದ್ದಂಗೆ ಬಾಯಿಂದ ಏಳಿ ನನ್ನ ಮಾನ ಮರುವದಿ ಎಲ್ಲ ಕಳೀತಾವಳೆ. ನೋಡಮ್ಮ, ಮಕ್ಕಳು ಏನಾದರೂ ಸುಳ್ಳು ಹೇಳಿದ್ರೆ ಅವಾಗ ನೀನು ತಲೆ ತಗ್ಗಿಸ್ಬೇಕು. ನಿನ್ನ ಮಗಳು ಸತ್ಯ ಹೇಳ್ತಾವಳೆ, ನಿನ್ನ ಮಗಳು ಸರಿಯಾಗಿ ಅವಳೆ ಅಂತ ಹೇಳಿದ್ಮೇಲೆ ಯಾಕೆ ತಲೆ ತಗ್ಗಿಸ್ತೀಯಾ? ನಿನ್ನ ಮಗಳು ಒಳ್ಳೆ ಕೆಲಸನೇ ಮಾಡ್ತಾವಳೆ. ಏನೀಗ ದೊಡ್ಡಳಾಗ್ತಾ ಯಾರ ಹತ್ರ ಏನು ಹೇಳ್ಬೇಕು ಅಂತ ಮಾತ್ರ ತಿಳ್ಕೊಳ್ತಾಳೆ ಅಷ್ಟೇನೆ. ನಿನ್ನ ಮಗಳು ಸತ್ಯ ಹೇಳ್ತಾವಳೆ ಅಂದರೆ ನೀನು ಹೆಮ್ಮೆ ಪಡಬೇಕು, ಸುಳ್ಳು ಹೇಳ್ದಂಗೆ. ಇದಕ್ಕೆಲ್ಲನೂ ನಾನೆಲ್ಲ ನಿಂಬೆಹಣ್ಣೆಲ್ಲ ಮಂತ್ರಿಸ್ಕೊಡೋಕ್ಕಾಗಲ್ಲ. ಹಂಗಲ್ಲ ಸ್ವಾಮಿಯರೇ, ಎಲ್ಲಾರ ತಗೋ ಉಗಿಸ್ಕೋಬೇಕು ನಾನಂತೂ. ಎಲ್ಲಾರು ಏನು ಮಾತಾಡಿದ್ರು ಎಲ್ಲ ಬಂದು ಹಂಗೆ ಹೇಳ್ತಾಳೆ. ಎಲ್ಲರೂ ಸತ್ಯ ಹರಿಶ್ಚಂದ್ರನ್ ಕೊನೆ ತುಂಡು ಅಂತ ಆಡ್ಕೊಂತ ಇರ್ತಾರೆ. ನಿನ್ನ ಮಗಳು ಸತ್ಯನೇ ಹೇಳ್ತಾವಳೆ ಅಂತ ಖುಷಿ ಪಡು, ಅಷ್ಟು ಬಿಟ್ರೆ ಬೇರೆ ನಾನು ಇನ್ನೇನು ಹೇಳಲ್ಲ. ಈಗ ಹೇಳಿದ್ನಲ್ಲ, ಎಲ್ಲ ಒಳ್ಳೇದಾಗ್ತೈತೆ, ಹೋಗ್ಬಿಟ್ಟು ಬನ್ನಿ. ಸರಿ ಸ್ವಾಮಿಯರೇ, ಆಯಿತು.